ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸಮುದ್ರದ ವಿಶಾಲತೆಯನ್ನು ನೋಡಿ ವಿಷಾದಗೊಂಡ ವಾನರರನ್ನು ಅಂಗದನು ಆಶ್ವಾಸಿಸುತ್ತಾ ಸಮುದ್ರದ ಲಂಘನೆಯಲ್ಲಿ ಯಾರಿಗೆ ಎಷ್ಟು ಯೋಜನೆಗಳನ್ನು ಹಾರಲು ಸಾಧ್ಯವೆಂಬುದನ್ನು ಪ್ರಶ್ನಿಸಿದುದು ಎಂಬ 64ನೇ ಸರ್ಗಕ್ಕೆ ಸ್ವಾಗತ. ಆಖ್ಯಾತ ಗೃಧ್ರರಾಜೇನ ಸಮತ್ಪ್ಲತ್ಯ ಪ್ಲವಂಗಮಾಹ ಸಂಗಮ್ಯ ಪ್ರೀತಿ ಸಂಯುಕ್ತ ವಿನೇದು ಸಿಂಹ ವಿಕ್ರಮಾಹ. ಗೃಧ್ರರಾಜನಾದ ಸಂಪಾತಿಯಿಂದ ಸೀತಾವೃತ್ತಾಂತವನ್ನು ತಿಳಿದ ಸಿಂಹ ವಿಕ್ರಮರಾದ ಕಪಿನಾಯಕರು ಸಂತೋಷ ಭರಿತರಾಗಿ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಲು ಎಲ್ಲರೂ ಒಟ್ಟಾಗಿ ಸೇರಿ ಮೇಲಕ್ಕೆ ನೆಗೆಯುತ್ತಾ ಹರ್ಷ ಧ್ವನಿಗಳನ್ನು ಮಾಡಿದರು. ರಾವಣನ ವಿನಾಶವನ್ನು ಮತ್ತು ಅವನ ವಾಸಸ್ಥಳವನ್ನು ಸೂಚಿಸುವುದಾಗಿದ್ದ ಸಂಪಾತಿಯ ಮಾತನ್ನು ಕೇಳಿ ಸೀತಾದೇವಿಯನ್ನು ನೋಡಬೇಕೆಂಬ ಆಕಾಂಕ್ಷೆಯಿಂದ ಕಪಿನಾಯಕರು ಪರಮ ಹೃಷ್ಟರಾಗಿ ಸಮುದ್ರ ತೀರಕ್ಕೆ ಹೋದರು. ಸಮಗ್ರವಾದ ಲೋಕದ ಪ್ರತಿಬಿಂಬದಂತೆಯೇ ಸಕಲ ವಿಧವಾದ ಸಾಮಗ್ರಿಗಳಿಂದಲೂ ಸಂಪನ್ನವಾಗಿದ್ದ ಆ ಪ್ರದೇಶವನ್ನು ವಾನರರು ನೋಡಿದರು. ದಕ್ಷಿಣ ಸಮುದ್ರದ ಉತ್ತರ ದಿಕ್ಕಿಗೆ ಹೋಗಿ ಅಲ್ಲಿ ನಿಲ್ಲಲು ಅವಕಾಶವನ್ನು ಕಲ್ಪಿಸಿಕೊಂಡರು. ಅಗಲವಾಗಿ ಬಾಯ್ದೆರೆದು ನೀರಿನಲ್ಲಿ ವಿಹರಿಸುತ್ತಿದ್ದ ವಿಕೃತವಾದ ಆಕಾರವನ್ನು ಹೊಂದಿದ್ದ ದೊಡ್ಡ ದೊಡ್ಡ ಶರೀರಗಳುಳ್ಳ ತಿಮಿಂಗಿಲಗಳೇ ಮೊದಲಾದ ನಾನಾ ವಿಧವಾದ ಜಲಚರ ಪ್ರಾಣಿಗಳಿಂದಲೂ ಅಲೆಗಳಿಂದಲೂ ಸಮಾಕುಲವಾಗಿದ್ದ ಸಮುದ್ರವನ್ನು ನೋಡಿದರು. ಸಮುದ್ರವು ಒಂದೆಡೆಯಲ್ಲಿ ಅಲೆಗಳೇ ಇಲ್ಲದೆ ಮಲಗಿರುವಂತೆ ಕಾಣುತ್ತಿದ್ದಿತು. ಮತ್ತೊಂದೆಡೆಯಲ್ಲಿ ಚಿಕ್ಕ ಚಿಕ್ಕ ಅಲೆಗಳ ಮೂಲಕವಾಗಿ ಆಟವಾಡುತ್ತಿರುವುದೋ ಎಂಬಂತೆ ತೋರುತ್ತಿದ್ದಿತು. ಕೆಲವು ಕಡೆಗಳಲ್ಲಿ ಪರ್ವತೋಪಮವಾದ ದೊಡ್ಡ ದೊಡ್ಡ ಅಲೆಗಳಿಂದ ಆರ್ಭಟಿಸುತ್ತಿದ್ದಿತು. ಪಾತಾಳದ ಕೆಳಭಾಗದಲ್ಲಿ ವಾಸ ಮಾಡುತ್ತಿರುವ ರಾಕ್ಷಸರಿಂದ ಆ ಸಮುದ್ರವು ವ್ಯಾಪ್ತವಾಗಿದ್ದಿತು. ಇಂತಹ ರೋಮಾಂಚನವನ್ನುಂಟು ಮಾಡುವ ಸಮುದ್ರವನ್ನು ನೋಡಿ ಕಪಿಶ್ರೇಷ್ಠರು ದುಃಖಗೊಂಡರು. ಆಕಾಶದಂತೆ ದಾಟಲು ಅಸಾಧ್ಯವಾಗಿದ್ದ ಸಾಗರವನ್ನು ನೋಡಿದ ಕೂಡಲೇ ವಾನರರು ಕಾರ್ಯವನ್ನು ಸಾಧಿಸುವ ಬಗೆ ಹೇಗೆಂದು ಪರಸ್ಪರವಾಗಿ ಮಾತನಾಡಿಕೊಳ್ಳುತ್ತಿದ್ದರು. ಅಪಾರವಾದ ಸಮುದ್ರವನ್ನು ನೋಡಿದೊಡನೆಯೇ ವಿಷಣ್ಣರಾದ ಸೈನಿಕರನ್ನು ಮತ್ತು ಭಯಪೀಡಿತರಾಗಿದ್ದ ಕಪಿನಾಯಕರನ್ನು ನೋಡಿ ಹರಿಶ್ರೇಷ್ಠನಾದ ಅಂಗದನು ಅವರೆಲ್ಲರನ್ನೂ ಸಂತೈಸುತ್ತಾ ಹೇಳಿದನು. ನ ವಿಷಾದೇ ಮನಃ ಕಾರ್ಯಂ ವಿಷಾದೋ ದೋಷವತ್ತರಃ ವಿಷಾದೋ ಹಂತಿ ಪುರುಷಂ ಬಾಲಂ ಕ್ರುದ್ಧ ಯವೋರಗಃ. ಕಪಿಶ್ರೇಷ್ಠರೇ, ನಿರಾಶರಾಗಬೇಡಿರಿ. ನಿರಾಶೆ ಎಂಬುದು ಅತ್ಯಂತ ದೋಷಾವಹವಾದುದು. ಕೋಪಗೊಂಡ ಸರ್ಪವು ಬಾಲಕನನ್ನು ಕಚ್ಚಿ ಕೊಲ್ಲುವಂತೆ ವಿಷಾದವೆಂಬುದು ಪುರುಷನನ್ನು ನಾಶಗೊಳಿಸುತ್ತದೆ. ವಿಷಾದೋಯಂ ಪ್ರಸಹತೆ ವಿಕ್ರಮೇ ಸಮುಪಸ್ಥಿತೆ ತೇಜಸ ತಸ್ಯ ಹೀನಸ್ಯ ಪುರುಷಾರ್ಥೋ ನ ಸಿದ್ಧ್ಯತಿ. ಪರಾಕ್ರಮವನ್ನು ತೋರಿಸಬೇಕಾದ ಸಮಯದಲ್ಲಿ ಯಾವನು ನಿರುತ್ಸಾಹಿಯಾಗುವನೋ ಅವನು ತೇಜಸ್ಸನ್ನು ಕಳೆದುಕೊಳ್ಳುತ್ತಾನೆ. ಅಂತಹ ಮನುಷ್ಯನಿಗೆ ಪುರುಷಾರ್ಥಗಳಾವುವು ಸಿದ್ಧಿಸುವುದಿಲ್ಲ. ರಾತ್ರಿಯಲ್ಲಿ ಬಹಳ ಹೊತ್ತಾಗಿದ್ದುದರಿಂದ ಎಲ್ಲರೂ ಮಲಗಿ ನಿದ್ರಿಸಿದರು. ಬೆಳಗಾದೊಡನೆಯೇ ಅಂಗದನು ವಾನರರೊಡನೆಯೂ ಮತ್ತು ವೃದ್ಧ ವಾನರರೊಡನೆಯೂ ಸೇರಿಕೊಂಡು ಪುನಃ ಮಂತ್ರಾಲೋಚನೆಯನ್ನು ಪ್ರಾರಂಭಿಸಿದನು. ಇಂದ್ರನನ್ನು ಸುತ್ತುವರಿದು ಕುಳಿತ ದೇವ ಸೈನ್ಯವು ಪ್ರಕಾಶಮಾನವಾಗಿ ಕಾಣುವಂತೆ ಅಂಗದನನ್ನು ಸುತ್ತುವರಿದು ಕುಳಿತಿದ್ದ ವಾನರ ಸೈನ್ಯವು ಪ್ರಕಾಶಮಾನವಾಗಿ ಕಾಣುತ್ತಿದ್ದಿತು. ವಾಲಿಯ ಮಗನಾದ ಅಂಗದ ಮತ್ತು ವಾಯುವಿನ ಮಗನಾದ ಹನುಮಂತ ಇವರಿಬ್ಬರ ಹೊರತಾಗಿ ಬೇರೆ ಯಾರಿಂದ ತಾನೇ ಆ ವಾನರ ಸೈನ್ಯವನ್ನು ತಡೆದು ನಿಲ್ಲಿಸಲು ಸಾಧ್ಯ? ವಾನರ ಸೇನೆಯು ಅಷ್ಟೊಂದು ಪ್ರಬಲವಾಗಿದ್ದಿತು. ಅನಂತರ ಅರಿಂದವನಾದ ಮತ್ತು ಶ್ರೀಮಂತನಾದ ಅಂಗದನು ಅಲ್ಲಿ ನೆರೆದಿದ್ದ ವೃದ್ಧ ವಾನರರನ್ನು ಸೈನಿಕರನ್ನು ಯಥೋಚಿತವಾಗಿ ಸತ್ಕರಿಸಿ ಅರ್ಥವತ್ತಾದ ಈ ಮಾತನ್ನು ಹೇಳಿದನು. ವಾನರರೇ, ಈಗ ಈ ಮಹಾಸಾಗರವನ್ನು ನಮ್ಮಲ್ಲಿರುವ ಮಹಾ ತೇಜಸ್ವಿಯಾದ ಯಾವನು ದಾಟುತ್ತಾನೆ? ಶತ್ರು ವಿನಾಶಕನಾದ ಸುಗ್ರೀವನನ್ನು ಯಾವನು ಸತ್ಯಸಂಧನನ್ನಾಗಿ ಮಾಡಬಲ್ಲನು? ಯಾವ ವೀರ ವಾನರನು 100 ಯೋಜನ ವಿಸ್ತಾರವಿರುವ ಈ ಮಹಾಸಾಗರವನ್ನು ದಾಟುತ್ತಾನೆ? ಸುಗ್ರೀವನ ಈ ಕಾರ್ಯವನ್ನು ಮುಗಿಸಿಕೊಟ್ಟು ಉಳಿದ ಕಪಿನಾಯಕರನ್ನು ಮಹಾಭಯದಿಂದ ಯಾವ ವೀರನು ಪಾರು ಮಾಡುತ್ತಾನೆ? ಯಾವನ ಸಾಮರ್ಥ್ಯದಿಂದ ನಾವೆಲ್ಲರೂ ಕಾರ್ಯಸಿದ್ಧಿಯನ್ನು ಪಡೆದು ಸುಖಿಗಳಾಗಿ ಇಲ್ಲಿಂದ ಹಿಂದಿರುಗಿ ಹೆಂಡತಿ ಮಕ್ಕಳನ್ನು ಮನೆ ಮಠಗಳನ್ನು ಪುನಃ ನೋಡುವೆವು? ಯಾವನ ಪರಮಾನುಗ್ರಹದಿಂದ ನಾವು ಕಾರ್ಯಸಿದ್ಧಿಯನ್ನು ಪಡೆದು ಪರಮಹೃಷ್ಟರಾಗಿ ರಾಮ ಲಕ್ಷ್ಮಣ ಸುಗ್ರೀವರ ಸಮ್ಮುಖಕ್ಕೆ ಹೋಗುವೆವು? ನಮ್ಮಲ್ಲಿ ಯಾವನಾದರೂ ಒಬ್ಬ ವಾನರನು ಈ ಮಹಾಸಾಗರವನ್ನು ದಾಟಲು ಸಮರ್ಥನಾಗಿದ್ದರೆ ಅವನು ಈಗಲೇ ನನ್ನ ಬಳಿಗೆ ಬಂದು ಅತ್ಯಂತ ಶುಭಾವಹವಾದ ಅಭಯ ದಕ್ಷಿಣೆಯನ್ನು ನೀಡಲಿ.
ಅಂಗದನು ಹೇಳಿದ ಆ ಮಾತನ್ನು ಕೇಳಿ ಆ ಕಪಿಸೈನ್ಯದಲ್ಲಿದ್ದ ಯಾರೂ ಯಾವ ಮಾತನ್ನು ಆಡಲಿಲ್ಲ. ಆ ಎಲ್ಲ ಕಪಿಸೈನ್ಯವು ಸ್ತಬ್ಧವಾಗಿರುವಂತೆ ಕಾಣುತ್ತಿದ್ದಿತು. ಕಪಿಶ್ರೇಷ್ಠನಾದ ಅಂಗದನು ಕಪಿ ಸೈನಿಕರಿಗೆ ಪುನಃ ಹೇಳಿದನು, ವಾನರ ಶ್ರೇಷ್ಠರೇ, ನೀವೆಲ್ಲರೂ ಬಲಿಷ್ಠರಲ್ಲಿ ಶ್ರೇಷ್ಠರಾಗಿರುವಿರಿ, ಸುದೃಢವಾದ ಪರಾಕ್ರಮವುಳ್ಳವರಾಗಿರುವಿರಿ, ಯಾವ ವಿಧವಾದ ಕಳಂಕವೂ ಇಲ್ಲದ ಸತ್ಕುಲದಲ್ಲಿ ಜನ್ಮ ತಾಳಿರುವಿರಿ. ಈ ಕಾರಣದಿಂದಲೇ ನೀವು ಎಲ್ಲರ ಗೌರವಾದರಗಳಿಗೂ ಪಾತ್ರರಾಗಿರುವಿರಿ. ನಿಮ್ಮಲ್ಲಿ ಯಾರಿಗೂ ಯಾವುದೇ ಸಮಯದಲ್ಲಿಯೂ ಹಾರಿಕೊಂಡು ಹೋಗುವಾಗ ಯಾವ ವಿಧವಾದ ಪ್ರತಿಬಂಧಕವೂ ಉಂಟಾಗುವುದಿಲ್ಲ. ಆದುದರಿಂದ ಯಾರಿಗೆ ಎಷ್ಟು ದೂರದವರೆಗೆ ಹಾರಲು ಸಾಮರ್ಥ್ಯವಿರುವುದೆಂಬುದನ್ನು ಹೇಳಿರಿ. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾ ಕಾಂಡದ 64ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.